ಗುರು, ಯಾರ್ಯಾರೆಲ್ಲ SSC MTS ಹವಾಲ್ದಾರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರು ಆ ಅಪ್ಲಿಕೇಶನ್ ಅಲ್ಲಿ ಈಗ ಸೆಲೆಕ್ಟ್ ಆಪ್ಷನ್ ಬಂದಿದೆ. ಸೆಲೆಕ್ಟ್ ಡೇಟು ಮತ್ತೆ ಸ್ಲಾಟ್ ಬುಕ್ಕಿಂಗ್ ಅಂತ ಬರ್ತಾ ಇದೆ. ಅದನ್ನ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಹೆಂಗ್ ಸೆಲೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಮಾತ್ರ ಹೋಗಿ ಲೈಕ್ ಮಾಡಿ ಗುರು. ಓಕೆನಾ ಗುರು? ಬನ್ನಿ ತಿಳಿಸ್ಕೊಡ್ತೀನಿ. ಗುರು, ನಾನ್ ಕೆಳಗಡೆ ಕೊಟ್ಟಿರೋ ಲಿಂಕ್ ನ ಒಂದು ಸಲ ಅಮ್ಕಿದ್ರೆ ಈ ಪೇಜ್ಗೆ ಬರುತ್ತೆ. ಈ ಪೇಜ್ ಅಲ್ಲಿ ಲಾಗಿನ್ ರಿಜಿಸ್ಟರ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಾಗಿನ್ ಡೀಟೇಲ್ಸ್ ನ ಕೇಳುತ್ತೆ, ರಿಜಿಸ್ಟರ್ ನಂಬರ್ ಕೇಳುತ್ತೆ, ಅದ್ರ ಜೊತೆಗೆ ಪಾಸ್ವರ್ಡ್ ಕೇಳುತ್ತೆ. ಈ ರಿಜಿಸ್ಟರ್ ನಂಬರು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಂದಿರುತ್ತೆ. ಅದನ್ನ ಮೆನ್ಷನ್ ಮಾಡಿ. ಅದನ್ನ ಮೆನ್ಷನ್ ಮಾಡಾದ್ಮೇಲೆ ಅದ್ರ ಜೊತೆಗೆ ನೀವು ರಿಜಿಸ್ಟರ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೂಡ ಹಾಕಿರ್ತೀರಾ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೆಳಗಡೆ ಒಂದು ಕೋಡ್ ಬಂದಿರುತ್ತೆ, ಕ್ಯಾಪ್ಚಾ ಕೋಡು. ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ನೋಡಿ. ಈ ತರ ನೋಡ್ಕೊಂಡು ಅದನ್ನ ನೀಟಾಗಿ ಎಂಟರ್ ಮಾಡಬೇಕು, ಇಲ್ಲಾಂದ್ರೆ ಲಾಗಿನ್ ಆಗಲ್ಲ. ಲಾಗಿನ್ ಆಗಬೇಕು ಅಂದ್ರೆ ಇದನ್ನ ನೀಟಾಗಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡಬೇಕು. ಓಕೆನಾ? ನಾನೀಗ ಎಂಟರ್ ಮಾಡಿದ್ದೀನಿ ಕ್ಯಾಪ್ಚಾ ಕೋಡ್ನ, ಲಾಗಿನ್ ಮಾಡ್ತಾ ಇದ್ದೀನಿ. ನೋಡಿ, ಲಾಗಿನ್ ಆಯ್ತು. ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ದು ಡೀಟೇಲ್ಸ್ಗಳು ಕಾಣಿಸುತ್ತೆ. ಅದು ನಿಮ್ಮ ಅಪ್ಪನ ಹೆಸರು, ನಿಮ್ಮ ಅಮ್ಮನ ಹೆಸರು, ಆಮೇಲೆ ಮನೆ ಡೀಟೇಲ್ಸ್ ಎಲ್ಲ ಕಾಣಿಸ್ತದೆ. ಕೆಳಗಡೆ ಹೋದ್ರೆ ಲೈವ್ ಎಕ್ಸಾಮಿನೇಷನ್ ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಕೆಳಗಡೆ ನೀವು ಅಪ್ಲಿಕೇಶನ್ ಹಾಕಿರೋದು ಈ ತರ ಬಂದಿರುತ್ತೆ. MTS ಹವಾಲ್ದಾರ್ ಹುದ್ದೆಗೆ ಏನಾದ್ರೂ ನೀವು ಅಪ್ಲಿಕೇಶನ್ ಹಾಕಿದ್ರೆ ಈ ತರ ಅದ್ರ ಮೇಲೆ ಸೆಲೆಕ್ಟ್ ಎಕ್ಸಾಮಿನೇಷನ್ ಬ್ಲಾಕ್ ಅಂತ ಬರುತ್ತೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಪೇಜ್ ಕರ್ಕೊ ಹೋಗುತ್ತೆ. ಇದರಲ್ಲಿ ನಿಮ್ಗೆ ಬ್ಲಾಕ್ 1, ಬ್ಲಾಕ್ 2 ಅಂತ ಇದೆ. ಬ್ಲಾಕ್ 1 ಅಂದ್ರೆ 4, 5, 6 ಎಕ್ಸಾಮ್ ಬರೆಯೋದು. ಬ್ಲಾಕ್ 2 ಅಂದ್ರೆ 9, 10, 11, 12, 13 ತನಕ ಎಕ್ಸಾಮ್ ಬರೆಯೋದು. ಈ ಯಾವ್ದಾದ್ರು ಒಂದ್ ಡೇಟ್ ನ ಸೆಲೆಕ್ಟ್ ಮಾಡ್ತಾರೆ ಅವರೇ. ಆಮೇಲೆ ಯಾವ್ದಾದ್ರು ಒಂದ್ ಟೈಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ನ ಕರೀತಾರೆ. ಇನ್ನ ಒಂದು ವಾರಕ್ಕೆ ಅಪ್ಡೇಟ್ ಬರ್ಬೋದು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ಯಾವ ಊರ್ ಹಾಕಿರ್ತೀರಾ ಆ ಊರಲ್ಲಿ ಬರುತ್ತೆ. ಬೆಂಗಳೂರು, ಮೈಸೂರು, ಉಡುಪಿ ಹಾಕಿದ್ದೆ ನಾನು, ಅದು ಬಂದಿದೆ. ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟೆಪ್ ಬಂದು ವೆರಿಫಿಕೇಶನ್, OTP ವೆರಿಫಿಕೇಶನ್. OTP ಬಂದಿದೆ ನೋಡಿ. OTP ಹಾಕಿ ಮೊಬೈಲ್ ವೆರಿಫಿಕೇಶನ್ ಸಾಕು. ಮೊಬೈಲ್ OTP ಹಾಕಿದ್ರೆ ಸಾಕು, ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ತರ ಬರುತ್ತೆ ಎಕ್ಸಾಮಿನೇಷನ್ ಬ್ಲಾಕ್ 2 ಅಲ್ಲಿ ನಾನು ಅಪ್ಲಿಕೇಶನ್ ಹಾಕಿರೋದು. ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರು ಅಂತ ಬರುತ್ತೆ. ಇದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಅಂತ ಹೋದ್ರೆ ಡ್ಯಾಶ್ ಬೋರ್ಡ್ ಬರುತ್ತೆ. ಮತ್ತೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಹತ್ರ ಸೆಲೆಕ್ಟ್ ಸಿಟಿ ಅಂಡ್ ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ನೀವು ಅಪ್ಲಿಕೇಶನ್ ಇಷ್ಟೊತ್ತು ಗಂಟ ತಿಳಿಸ್ನಲ್ಲ ಗುರು, ಇಷ್ಟು ಮಾಡಿದ್ರೆ ನಿಮ್ ಸ್ಲಾಟ್ ಬುಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವಾಗ ಕರೀತಾರೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು 2 weeks ಅಲ್ಲಿ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಯಾವ ಡೇಟ್ಗೆ ಮತ್ತೆ ಯಾವ ಸ್ಲಾಟ್ ಬುಕ್ ಆಗಿದೆ ಅಂದ್ರೆ ಬೆಳಗ್ಗೆ ಶಿಫ್ಟ್, ಸಂಜೆ ಶಿಫ್ಟ್, ಮಧ್ಯಾಹ್ನ ಶಿಫ್ಟ್ ಅಂತ ತೋರಿಸುತ್ತೆ. ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ. ಹೋಗಿ ನೀಟಾಗಿ ಎಕ್ಸಾಮ್ ಬರ್ದು ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಬಂದು ಎಲ್ಲರೂ ಪಾಸ್ ಆಗಿ. ಓಕೆನಾ ಗುರು? ಯಾರಾದ್ರೂ ಇನ್ನ ಓದಿಲ್ಲ ಅಂದ್ರೆ ಈಗ್ಲೂ ಟೈಮ್ ಇದೆ, ಬೇಕಾದ್ರೆ ಓದ್ಕೋಬಹುದು. ನಾನ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ಹೋಗಿ ಎಕ್ಸಾಮ್ ಬರೆಯೋದು ಒಂದೇ ಬಾಕಿ. ನಾನು ಬ್ಲಾಕ್ 1 ಮೆನ್ಷನ್ ಮಾಡ್ಬೋದಿತ್ತು, ಆದ್ರೆ ಬ್ಲಾಕ್ 1 ಇರುವಾಗ ನನ್ಗೆ ಎಕ್ಸಾಮ್ಸ್ ಇದೆ. ಡಿಗ್ರಿ ಫೈನಲ್ ಇಯರ್ ಅಲ್ವಾ ಓದ್ತಾ ಇರೋದು, ಅದಕ್ಕೋಸ್ಕರ ಎಕ್ಸಾಮ್ಸ್ ಇದೆ. ಅದಕ್ಕೋಸ್ಕರನೇ ಇದನ್ನ ನಾನು ಬ್ಲಾಕ್ 2ಗೆ ಮಾಡಿದ್ದೀನಿ. ಬ್ಲಾಕ್ 2 ಅಲ್ಲಿ ಹೋಗ್ಬಿಟ್ಟು ಬರ್ದ್ಬಿಟ್ಟು ಬರ್ತೀನಿ. ಹೆಂಗಿತ್ತು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗುರು. ಓಕೆನಾ ಗುರು? ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ನ ಮಾಡಿದ್ದು ಏಕೆ ಅಂತ ಕಮೆಂಟ್ ಸೆಕ್ಷನ್ ಕಾಲಿದೆ, ಕಮೆಂಟ್ ನ ಮಾಡಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.